ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿ, ಕಾವೇರಿ ತೀರ ಪೂರ್ವವಾಹಿನಿ, ಶ್ರೀರಂಗಪಟ್ಟಣ. ಲಿಂಗೈಕ್ಯ ಮೇಡಮ್, ಶಿಲ್ಪಾ ಮೇಡಮ್ ಅವರು ಶ್ರೀನಿವಾಸ್ ವೇದಿಕೆಗೆ ಬರಬೇಕು. ಹಾಗೆ ತಹಸೀಲ್ದಾರರು ಕೂಡ. ನಮಸ್ಕಾರ. DMS ಚಂದ್ರವನ ಆಶ್ರಮ ಸನ್ಮಾನ್ಯ ಮಾಜಿ ಸಚಿವರು, ಹಾಲಿ ಶಾಸಕರು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮೈಸೂರು, ಶ್ರೀ GT ದೇವೇಗೌಡರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಬೆಂಗಳೂರು ಇವರು ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಅವರನ್ನು ಅತ್ಯಂತ ಆದರದಿಂದ ಸ್ವಾಗತ ಮಾಡ್ತೇನೆ. ಶ್ರೀ ರುದ್ರಪ್ಪ ಲಮ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರ ಧಾರ್ಮಿಕ ಸಮಾರಂಭ, ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನಾವೆಲ್ಲ ಕೂಡ ಶ್ರೀ ಎನ್ ಚಲುವರಾಯ ಸ್ವಾಮಿ ಅವರು, ಮಾನ್ಯ ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶ್ರೀ ಜಗದೀಶ್ ಶೆಟ್ಟರ್, ಮಾನ್ಯ ಸಂಸದರು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಶ್ರೀ ಎ ವಿ ರಮೇಶ್ ಬಾಬು ಬಡ್ಡಿ ಸಿದ್ದೇಗೌಡ, ಮಾನ್ಯ ಶಾಸಕರು, ಶ್ರೀ GT ದೇವೇಗೌಡರು, ಮಾನ್ಯ ಶಾಸಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಎಲ್ಲ ಗಣ್ಯರು ಜೊತೆಗೂಡಿ ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಚಂದ್ರವನ ನವರಾತ್ರಿ ಉತ್ಸವ 2025 ಧಾರ್ಮಿಕ ಸಮಾರಂಭ ಉದ್ಘಾಟನೆಗೊಳ್ಳಿದೆ. ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ನವರಾತ್ರಿ ಉತ್ಸವ ಅಲ್ಲ ಯಾರು ಕೂಡ ಯಾರು ಎದಳ್ಬೇಡಿ, ಕುತ್ಕೊಳ್ಳಿ. ಕುಂತಾರೆ, ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲಿಗೆ ಬರ್ತಾರೆ, ಸ್ವಾಮಿಗಳು ಅಲ್ಲಿಗೆ ಬರ್ತಿದ್ದಾರೆ. ದಯವಿಟ್ಟು ಸಹಕರಿಸಿ. ಕುಂತಲ್ಲಿಗೆ ಬರ್ತಾರೆ, ಎಲ್ಲರಿಗೂ ಸಿಗ್ತದೆ. ಪ್ರತಿಯೊಬ್ಬರು ಬಂದಿದ್ದಾರೆ ಎಲ್ಲ ಕಡೆಯಿಂದ. ವಿಶೇಷವಾಗಿ ದಾವಣಗೆರೆಯಿಂದ ಆಚೆ ನಾವೇನು ಉತ್ತರ ಕರ್ನಾಟಕ ಅಂತ ಹೇಳಿ ಕರಿತೀವಿ, ಆ ಭಾಗದ ಅನೇಕರು ಸಾರ್ವಜನಿಕರು, ರಿಟೈರ್ಡ್ ಆಫೀಸರ್ಸು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಈ ಕ್ಷೇತ್ರಕ್ಕೆ ಭಕ್ತಿಯನ್ನ ಇಟ್ಕೊಂಡು ಅನೇಕ ಸಂದರ್ಭದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕಳೆದ 22ರಿಂದ ನವರಾತ್ರಿ ಪೂಜೆ ನಿನ್ನೆಗೆ ಕೊನೆಯಾಗಿದೆ. ದೇವಿ ಪೂಜೆ ಇಡೀ ರಾಷ್ಟ್ರದಲ್ಲಿ ನಡೆಯಿತು. ನಾವು ಚಾಮುಂಡೇಶ್ವರಿ ಮತ್ತು ದಸರಾ ವಿಶೇಷ ಅಂತೇಳಿ ನಾವು ಅನ್ಕೊಂಡ್ರೆ, ನಮಗಿಂತ ಹೆಚ್ಚು ಉತ್ತರ ಭಾರತದಲ್ಲಿ ದೇವಿ ಪೂಜೆಯನ್ನು ಜಾಸ್ತಿ ಮಾಡ್ತಾರೆ, ಬಹಳ ಶ್ರದ್ಧೆಯಿಂದನೂ ಮಾಡ್ತಾರೆ. ನಮಗೆ ಒಂದು ಮೈಸೂರಿನ ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಪರಂಪರೆಯನ್ನು ಬಿಟ್ಟೋಗಿದ್ರು. ಶ್ರೀರಂಗಪಟ್ಟಣ ಪ್ರಾರಂಭ ಆಗಿ ನಂತರ ಮೈಸೂರಿಗೆ ಶಿಫ್ಟಾಗಿ ಇವತ್ತು 415ನೇ ವಿಶ್ವವಿಖ್ಯಾತ ದಸರಾ ನಡೀತಾ ಇದೆ. ಇಡೀ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಅನೇಕ ಜನರು ನಿನ್ನೆ ಬಂದು ವೀಕ್ಷಣೆ, ಲಕ್ಷಾಂತರ ಜನ ವೀಕ್ಷಣೆಯನ್ನು ಮಾಡಿದ್ದಾರೆ. ಬಹುಶಃ ಶಿವ ಒಂದು ಕಡೆ ಎಲ್ಲವನ್ನೂ ಕೊಡೋನಾದರೂ
ಆದಿಶಕ್ತಿ ಚಾಮುಂಡಿ ಶಿವನಿಗಿಂತ ಒಂದು ಪಟ್ಟು ಹೆಚ್ಚು ಶಕ್ತಿಯನ್ನ ಈ ನಾಡಿನ ಜನರಿಗೆ ಆಶೀರ್ವಾದವನ್ನ ಮಾಡ್ತಕ್ಕಂಥ ಆ ದೇವತೆ. ಇದೊಂದು ಪರ್ವಕಾಲ. ಈ ಸಂದರ್ಭದಲ್ಲಿ ಎಲ್ಲರೂ ಸನ್ಯಾಸಿಗಳಿಂದ ಹಿಡಿದು ಪ್ರತಿಯೊಬ್ಬರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಕೆಲವರೇ ಪುರುಷರು ಮಾಡ್ಬೋದು, ಆದರೆ ಎಲ್ಲರೂ ಕೈ ಮುಗಿಬೋದು. ಬಟ್ ಬಹಳ ಶ್ರದ್ಧೆಯಿಂದ ಈ ನವರಾತ್ರ ದೇವಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ಇಡೀ ನಾಡಿನ ಒಂದು ಸಂಪ್ರದಾಯ, ಒಂದು ಎಲ್ಲರೂ ಇದು ಪದ್ಧತಿ. ಪ್ರತಿಯೊಬ್ಬರು ದೇವರು ನೆನೆಸ್ತಲೇ, ದೇವರನ್ನ ಪ್ರಾರ್ಥಿಸ್ತಲೇ ದಿನನಿತ್ಯದ ಕೆಲಸವನ್ನ ಯಾರು ಪ್ರಾರಂಭ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲೋ ಒಬ್ಬೊಬ್ಬರು ಬಾಯಿಂದ ಮೇಲ್ಗಡೆ ಎನ್ನಬಹುದು, ಆದರೆ ಒಳಗಡೆ ಅವರೂ ಸಹ ನಾನು ಮಾಡೋ ಕೆಲಸಕ್ಕೆ ನಿನ್ನ ಆಶೀರ್ವಾದ ಇರಲಪ್ಪ, ನನಗೆ ಯಾವುದೋ ಅಡಚಣೆ ಆಗದೇ ಇರಲಿ ಅಂತ ಕೇಳಿಕೊಳ್ಳೋದು ಪ್ರತಿಯೊಬ್ಬರು ಇರ್ತಾರೆ. ಇದೊಂದು ನಮ್ಮ ನಾಡಿನ ಸಂಪ್ರದಾಯ ಅಂತಲೂ ಹೇಳಿದ್ರು. ಈ ಭಾರತ ದೇಶ ಹಿನ್ನೆಲೆನೇ ಋಷಿ ಮುನಿಗಳ, ಸಾಧಕರ ಓಡಾಡಿದಂಥ ನೆಲ ಇದೆ. ಕುರುಕ್ಷೇತ್ರ, ರಾಮಾಯಣ ಆದಿಯಾಗಿ ಪ್ರಪಂಚದಲ್ಲಿ ಇಷ್ಟೊಂದು ಧಾರ್ಮಿಕ ಇತಿಹಾಸ ಇರತಕ್ಕಂಥ ಯಾವ ದೇಶನೂ ಇಲ್ಲ. ನಮ್ಮ ದೇಶ ಧಾರ್ಮಿಕ ಹಿನ್ನೆಲೆಯಲ್ಲಿ, ನೆಲೆಗಟ್ಟಿನಲ್ಲಿ ಇರ್ತಕ್ಕಂಥ ದೇಶ. ಜೊತೆಗೆ ಇವತ್ತು ಹಿಮಾಲಯ ತಪ್ಪಲಿಗೆ ಹೋದರೆ ಲಕ್ಷಾಂತರ ಜನ ತಪಸ್ವಿಗಳು ತಪಸ್ಸನ್ನ ಮಾಡ್ತಾರೆ. ಇವತ್ತು ನೋಡಿ, ನಮಗೆ ಕೋವಿಡ್ ಅನ್ನೋದೇನು ಬಂತು, ಇಡೀ ದೇಶ ಎಲ್ಲ ಸುತ್ತಿ ಕೊನೆಗೆ ತಣ್ಣಗಾಗೋ ಟೈಮ್ನಲ್ಲಿ ಭಾರತಕ್ಕೆ ಬಂತು. ಭಾರತದಿಂದನೇ ಪ್ರಾರಂಭ ಆಗ್ಬೋದಾಯ್ತೇನೋ, ಆದರೆ ಪ್ರಾರಂಭದಲ್ಲಿ ಎಲ್ಲ ದೇಶದಲ್ಲಿ ಹೋಗಿ ಅದು ಸ್ವಲ್ಪ ಶಕ್ತಿ ಕಡಿಮೆ ಆದಮೇಲೆ ಭಾರತಕ್ಕೆ ಬಂತು. ನಮಗೆ ದೇವ್ರ ಶಕ್ತಿ ಇದ್ರೆ, ದೇವರ ಆಶೀರ್ವಾದ ಇದ್ರೆ ನಮಗೆ ತೊಂದರೆನೇ ಆಗಲ್ಲ ಅಂತಲ್ಲ, ನಮ್ಮ ಕರ್ಮ ನಾವು ಅನುಭವಿಸ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಈ ತರ ತಪಸ್ವಿಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಡಿಬಹುದು. ನಾವು ಮಾಡುವ ಪಾಪನ ನಮ್ಮ ಮೇಲೆ ಬೀಳ್ತಕ್ಕಂಥ ಪರಿಣಾಮವನ್ನು ಸ್ವಲ್ಪ ತಡಿಬಹುದು. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.